जे रोग कोणाकडून जात नाही त्या रोग निवृत्ती होतो सद्गुरू ಆಶೀರ್ವಾದ ನಿಮ್ಗೆ ಕೇಳಿರಲ್ಲ ನೀವು ಎಷ್ಟೋ ಮಂದಿಗೆ ಜಡ್ಡಾಗೆಲ್ಲ ಸಾಯ್ತಾರ ಸಾಯೋ ಟೈಮಕ್ಕೆ ಎಂಥ ರೋಗ ಇದ್ರು ಸದ್ಗುರು ಸಿದ್ಧಾರ್ಥ ಸ್ವಾಮಿಗಳ ಆಶೀರ್ವಾದ ಮಾಡಿದ್ರು ಅವ್ರು ಎಲ್ಲ ಗೊತ್ತಿರ್ಬೇಕು. ಹುಬ್ಬಳ್ಳಿಯಾಗ ಪ್ಲೇಗ್ ಬಂತ ಪ್ಲೇಗ್ ಇಲ್ಲಿ ಕೇಳೋದ ಪ್ಲೇಗ್ ಬಂತವಲ್ಲ ಎಲ್ಲರೂ ಹೋಗ್ಬಿಟ್ರು, ಎಲ್ಲರೂ ಹೋಗ್ಬಿಟ್ಟು ಹೋದ್ರು. ಇವರು ಗಂಡ ಹೆಂಡ್ತಿದ್ರು ಸಿದ್ಧರು ತರೋ ಬರ್ತರು. ಅವ್ರ ಮನೆಯ ಶಕ್ತಿಯಿಂದ ಬಡತನ ಹೊರಗೋದ ಮನೆ ಕಟ್ಕೊಳ್ಳೋಕೆ ಇರಕ್ಕಿಲ್ಲ. ಅದಕ್ಕೆ ಸಕ್ಕರಾಯ್ತು ಬೇಕಾಡೆ ಸರ್ಕಾರ ಮಾಡ್ತಾ ಗರ್ಸ್ ಹೊಡೆದು ಯಾವಾಗ ಆಗಿರ್ತಾರೆ, ಗರ್ಸ್ ಹೊಡೆದು ಯಾವಾಗ ಆಗಿರ್ತಾರೆ, ಯಾವಾಗ ಆಗಿರ್ತಾರೆ ಇಡೀ घरात राहू शकत नाही. प्रत्येक तो तपासणी करतात, कोणी ह्या घरामध्ये आहे का विचारतात. ಅವರಿಬ್ಬರು ಗಂಡ ಭಾರಿ ಹಾಕಿರ್ತಾರೆ. ನಾವು ಏಕಾಂತಕ್ಕೆ ಹೊರಗೆ ನಮ್ಮ ರಕ್ಷಣಾ ಸಂಚಾರ ಆಯ್ತು ತೀರಿ ನೀವು ಭಜನೆ ಮಾಡ್ಕೋ ತೀರಿ ಅಂತ ಹೇಳ್ಬಿಟ್ಟು ಹುಡುಕಾಡಕ್ಕೆ ಬಂದ್ರೆ ಯಾರ ಊರಾಗದಾರ ಅಂತ ಮಂದಿ ಅವ್ರ ಮನೆಯೇ ತಂತಾರೆ ಇಬ್ಬರು. ಅವ್ರು ಬಂದು ಹೆಂಗೆ ನೋಡ್ತಾರೆ, ಅವ್ರಿಗೆ ಕಂಡೇ ಇಲ್ಲ, ಅವ್ರು ಕಂಡೇ ಯಾರು ಇಲ್ಲ ಅಂತ ಬರ್ಕೊಳ್ಳೋರು. ಪ್ಲೇಗ್ ಬಂದ್ರೆ ಊರು ಮನೆ ಬಿಟ್ಟು ಹೋದಾಗ ಸಾತರು, ಊರಾಗಿದ್ದವರೇ ಉಳಿದ್ರು. सद्गुरुनाथ ಹೆಂಗದ गौरव वैद्यಕ್ಕೆ सद्गुरुनाथ वैद्य सद्गुरु वैद्य आहे. तो त्यांच्याकडूनच मनुष्याला गौरव मिळून जातात, जन्म मिळून जातात. त्याकरिता आपण गुरुಗಳು ಏನು ಮಾಡಬೇಕು, ಅವರು ವೈದ್ಯನೂ ಅದಾರ, ತಂದೆನೂ ಅದಾರ, ತಾಯಿನೂ ಅದಾರ. ಗುರುಗಳು ಬಹಳ ದೊಡ್ಡ ಜ್ಯೋತಿಷ್ಯ ಅದಾರ. ಜ್ಯೋತಿಷ್ಯ ಅಂದ್ರೆ ಏನ್ರಿ, ಚಂದ್ರಮುನಿಗೆ ಹೇಳೋರಲ್ಲ, ಚಂದ್ರಮುನಿಗೆ ಹೇಳ್ಬೋದು ಎಂತ ಜ್ಯೋತಿಷ್ಯರಿ. ನೀವೆಲ್ಲ ಮದುವೆ ಹಾಕೋ ಕೇಳಿದ್ರೆ ಕೂಡ್ತಾಗಿಲ್ಲ, ಹುಡುಗ ಹುಡುಗಿ